RCB ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ RCB ಪೇಜ್ ಇಂದ. ಸೊ ನಾನು ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ. ಸೊ ಹೋಗೋಣ, ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತಗೊಳ್ಳಿದ್ದೆ, ನಂದು ಆಫೀಸ್ ವರ್ಕಿಂದ, ಮತ್ತೆ ಅವಳು ಲೀವ್ ತಗೊಳ್ಳಲಿದ್ದೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ, ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸ್ಗೆ, ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು. ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ. ಗೇಟ್ ನಂಬರ್ 17 ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ಲು. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದ್ಬಿಟ್ರು. ನಿಮ್ಗೆ ಗೊತ್ತಲ್ವಾ, ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದ್ರು, ಫುಲ್ ನೂಕುನುಗ್ಲಾಯ್ತು. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು. ಫುಲ್ ನೂಕುನುಗ್ಲಾಯ್ತು, ಜನ ತಳಿದ್ರು, ಬಿದ್ರು, ನನ್ನ ಮೈ ಮೇಲೂ ಬಿದ್ರು, ಅವಳ ಮೈ ಮೇಲೂ ಬಿದ್ರು ಫುಲ್ಲು. ಸೊ ನಾನ್ ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ, ನನ್ಗೆ ಸುಮಾರು ಹೊತ್ತು ಆಯ್ತಾ ಅದೇ ತರ. ನಾನಲ್ಲಿ ಹೆಲ್ಪ್ ನಂಗೆ ಪ್ಲೀಸ್ ತೆಗಿರಿ, ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ. ನನ್ಗೆ ಎಳ್ದು ಸೈಡಿಗೆ ಹಾಕಿದ್ರು. ಬಟ್ ನನ್ಗೆ ಎಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ. ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು, ಫುಲ್ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ರು. ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದ ಸ್ಪಾಟ್ ಅಲ್ಲೇ, ಸ್ಟ್ಯಾಂಪೇಡಿಂಗ್ ಇಂದ ಎಲ್ಲ ಫುಲ್ಲು. ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳ್ದೆ ನಾನು, ಈ ತರ ಜರ್ಸಿ ಹಾಕಿದ್ರೆ ಯಾರಿಗಾರು ಲೇಡೀಸಿಗೆ ನೋಡಿದ್ರ ನೀವು ಅಂತ. ಅವರು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸುಮಾರಲ್ಲೆಲ್ಲ ಕೇಳ್ದೆ. ಅಲ್ಲೊಬ್ರು ವಿಡಿಯೋ ಕಳ್ಸಿದ್ರು, ಇದೇ ತರ ಜರ್ಸಿ ಹಾಕೊಂಡು ಒಬ್ರಿಗೆ ಎತ್ಕೊಂಡು ಹೋಗ್ತಿರೋರಿಗೆ. ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದ್ರು ವೈದೇಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜನರಿಗೆ ಕಳ್ಸಿದಾರಂತ. ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೇನಾದ್ರು ಇದಾರ ಅಂತ. ವೈದೇಹಿ ಹಾಸ್ಪಿಟ್ಲ್ ಇರ್ಲಿಲ್ಲ. ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ, ಈ ತರ ಯಾರಾದ್ರು ಪೇಷಂಟಿಗೆ ಕಳ್ಸಿದಾರ ಚಿನ್ನಸ್ವಾಮಿಯಿಂದ ಅಂತ. ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ, ನನ್ನ ಕಸಿನಿಗೂ ಕರೆದೆ, ನನ್ನ ಕಸಿನ್ ಅಣ್ಣನಿಗೆ. ಆಮೇಲೆ ಎಲ್ಲೂ ಯಾವ್ದೋ ಹಾಸ್ಪಿಟ್ಲ್ ಇರಲಿಲ್ಲ. ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅಲ್ಲಿ ಸೈಡು ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗ್ಲೆ, ಇವ್ರೇನ ಅಂತ. ಹೌದು ಅಂದೆ. ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಹಾಸ್ಪಿಟ್ಲಿಗೆ ತರೋಕ್ಕಿಂತ ಮುಂಚೆನೆ ಅವ್ರದ್ದು ಡೆತ್ ಆಗಿತ್ತು ಅಂತ. ಅಂದ್ರೆ ಮೇ ಬಿ ಲೈಕ್ ಸ್ಟ್ಯಾಂಪೇಡಿಂಗ್ ಟೈಮಲ್ಲೇ ಡೆತ್ ಆಗಿತ್ತು ಅಂತ. ಬೆಂಗಳೂರಲ್ಲಿ ಈ ಕ್ರಿಕೆಟ್ ಇದು ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿದೆ. ಸಂಜೆ ನ್ಯೂಸ್ ನೋಡ್ರಿ, ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಹೋಯ್ತು, ಅಲ್ಲಿ ಸಿಕ್ಕಿದೆ ಇವರಿಗೆ. ನಿಮ್ಮ ಮಗ ಹೇಗಿದ್ದಾರೆ? ಮಗನೂ ಅವ್ರ ಜೊತೆಗೆ ಬಿದ್ದವನಿ. ಅವನು 15 ನಿಮಿಷ ಅನ್ಕಾನ್ಸಿಯಸ್ ಆಗಿದ್ದ. ಅವ್ನು ಲೇಡೀಸ್ ಯಾರೋ ಅವನಿಗೆ ಹೇಳೋದು ಈಗ ಸೈಡೇ ಹಾಕಿದ್ದಕ್ಕೆ ಅವ್ನು ಸಿಕ್ಕಿದ. RCB ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ RCB ಪೇಜ್ ಇಂದ. ಸೊ ನಾನು ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ. ಸೊ ಹೋಗೋಣ, ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತಗೊಳ್ಳಿದ್ದೆ, ನಂದು ಆಫೀಸ್ ವರ್ಕಿಂದ, ಮತ್ತೆ ಅವಳು ಲೀವ್ ತಗೊಳ್ಳಲಿದ್ದೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ, ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸ್ಗೆ, ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು. ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ. ಗೇಟ್ ನಂಬರ್ 17 ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ಲು. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದ್ಬಿಟ್ರು. ನಿಮ್ಗೆ ಗೊತ್ತಲ್ವಾ, ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದ್ರು, ಫುಲ್ ನೂಕುನುಗ್ಲಾಯ್ತು. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು. ಫುಲ್ ನೂಕುನುಗ್ಲಾಯ್ತು, ಜನ ತಳಿದ್ರು, ಬಿದ್ರು, ನನ್ನ ಮೈ ಮೇಲೂ ಬಿದ್ರು, ಅವಳ ಮೈ ಮೇಲೂ ಬಿದ್ರು ಫುಲ್ಲು. ಸೊ ನಾನ್ ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ, ನನ್ಗೆ ಸುಮಾರು ಹೊತ್ತು ಆಯ್ತಾ ಅದೇ ತರ.
ನಾನಲ್ಲಿ ಹೆಲ್ಪ್ ನಂಗೆ ಪ್ಲೀಸ್ ತೆಗೀರಿ, ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ. ನನಗೆ ಎಳ್ದು ಸೈಡಿಗೆ ಹಾಕಿದ್ರು. ಬಟ್ ನನ್ಗೆ ಎಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ. ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು, ಫುಲ್ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ರು. ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದ ಸ್ಪಾಟಲ್ಲೇ, ಸ್ಟ್ಯಾಂಪೇಡಿಂಗ್ ಇಂದ ಎಲ್ಲ ಫುಲ್ಲು. ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು, ಈ ತರ ಜರ್ಸಿ ಹಾಕಿದ್ರೆ ಯಾರಿಗಾರು ಲೇಡೀಸಿಗೆ ನೋಡಿದ್ರ ನೀವು ಅಂತ. ಅವರು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ. ಅಲ್ಲೊಬ್ರು ವಿಡಿಯೋ ಕಳ್ಸಿದ್ರು, ಇದೇ ತರ ಜರ್ಸಿ ಹಾಕೊಂಡು ಒಬ್ರಿಗೆ ಎತ್ಕೊಂಡು ಹೋಗ್ತಿರೋರಿಗೆ. ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದ್ರು ವೈದೇಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜನರಿಗೆ ಕಳ್ಸಿದಾರಂತ. ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೇನಾದ್ರು ಇದಾರ ಅಂತ. ವೈದೇಹಿ ಹಾಸ್ಪಿಟ್ಲ್ ಇರ್ಲಿಲ್ಲ. ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ, ಈ ತರ ಯಾರಾದ್ರು ಪೇಷಂಟಿಗೆ ಕಳ್ಸಿದಾರ ಚಿನ್ನಸ್ವಾಮಿಯಿಂದ ಅಂತ. ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ, ನನ್ನ ಕಸಿನಿಗೂ ಕರೆದೆ, ನನ್ನ ಕಸಿನ್ ಅಣ್ಣನಿಗೆ. ಆಮೇಲೆ ಎಲ್ಲೂ ಯಾವ್ದೋ ಹಾಸ್ಪಿಟ್ಲ್ ಇರಲಿಲ್ಲ. ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅಲ್ಲಿ ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗ್ಲೆ, ಇವ್ರೇನ ಅಂತ. ಹೌದು ಅಂದೆ. ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ತರೋಕ್ಕಿಂತ ಮುಂಚೆನೆ ಅವ್ರದ್ದು ಡೆತ್ ಆಗಿತ್ತು ಅಂತ. ಅಂದ್ರೆ ಮೇ ಬಿ ಲೈಕ್ ಸ್ಟ್ಯಾಂಪೇಡಿಂಗ್ ಟೈಮಲ್ಲೇ ಡೆತ್ ಆಗಿತ್ತು ಅಂತ. ಬೆಂಗಳೂರಲ್ಲಿ ಈ ಕ್ರಿಕೆಟ್ ಇದ್ದ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿದೆ. ಸಂಜೆ ನ್ಯೂಸ್ ನೋಡಿದ್ವಿ ನಾವು. ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಹೋಯ್ತು ಅಲ್ಲಿ ಸಿಕ್ಕಿದೆ ಇವರಿಗೆ. ನಿಮ್ಮ ಮಗ ಹೇಗಿದ್ದಾರೆ? ಮಗನೂ ಅವ್ರ ಜೊತೆಗೆ ಬಿದ್ದವನಿ. ಅವನು 15 ನಿಮಿಷ ಅನ್ಕಾನ್ಸಿಯಸ್ ಆಗಿದ್ದ. ಅವ್ನು ಲೇಡೀಸ್ ಯಾರೋ ಅವನಿಗೆ ಹೇಳೋದು ಈಗ ಸೈಡೇ ಹಾಕಿದ್ದಕ್ಕೆ ಅವ್ನು ಸಿಕ್ಕಿದ. RCB ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ RCB ಪೇಜ್ ಇಂದ. ಸೊ ನಾನು ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ, ಸೊ ಹೋಗೋಣ ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತಗೊಳ್ಳಿದ್ದೆ ನಂದು ಆಫೀಸ್ ವರ್ಕಿಂದ, ಮತ್ತೆ ಅವಳು ಲೀವ್ ತಗೊಳ್ಳಲಿದ್ದೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸ್ಗೆ. ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು. ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ. ಗೇಟ್ ನಂಬರ್ 17 ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ಲು. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದ್ಬಿಟ್ರು. ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದ್ರು, ಫುಲ್ ನೂಕುನುಗ್ಲಾಯ್ತು. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು. ಫುಲ್ ನೂಕುನುಗ್ಲಾಯ್ತು. ಜನ ತಳಿದ್ರು, ಬಿದ್ರು, ನನ್ನ ಮೈ ಮೇಲೂ ಬಿದ್ರು, ಅವಳ ಮೈ ಮೇಲೂ ಬಿದ್ರು ಫುಲ್ಲು. ಸೊ ನಾನ್ ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ. ನನ್ಗೆ ಸುಮಾರು ಹೊತ್ತು ಆಯ್ತಾ ಅದೇ ತರ. ನಾನಲ್ಲಿ ಹೆಲ್ಪ್ ನಂಗೆ ಪ್ಲೀಸ್ ತೆಗೀರಿ, ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ. ನನ್ಗೆ ಎಳ್ದು ಸೈಡಿಗೆ ಹಾಕಿದ್ರು. ಬಟ್ ನನ್ಗೆ ಎಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ. ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು, ಫುಲ್ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ರು. ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದ ಸ್ಪಾಟಲ್ಲೇ, ಸ್ಟ್ಯಾಂಪೇಡಿಂಗ್ ಇಂದ ಎಲ್ಲ ಫುಲ್ಲು. ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು, ಈ ತರ ಜರ್ಸಿ ಹಾಕಿದ್ರೆ ಯಾರಿಗಾರು ಲೇಡೀಸಿಗೆ ನೋಡಿದ್ರ ನೀವು ಅಂತ. ಅವರು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ. ಅಲ್ಲೊಬ್ರು ವಿಡಿಯೋ ಕಳ್ಸಿದ್ರು, ಇದೇ ತರ ಜರ್ಸಿ ಹಾಕೊಂಡು ಒಬ್ರಿಗೆ ಎತ್ಕೊಂಡು ಹೋಗ್ತಿರೋರಿಗೆ. ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದ್ರು ವೈದೇಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜನರಿಗೆ ಕಳ್ಸಿದಾರಂತ. ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೇನಾದ್ರು ಇದಾರ ಅಂತ. ವೈದೇಹಿ ಹಾಸ್ಪಿಟ್ಲ್ ಇರ್ಲಿಲ್ಲ. ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ, ಈ ತರ ಯಾರಾದ್ರು ಪೇಷಂಟಿಗೆ ಕಳ್ಸಿದಾರ ಚಿನ್ನಸ್ವಾಮಿಯಿಂದ ಅಂತ. ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ, ನನ್ನ ಕಸಿನಿಗೂ ಕರೆದೆ, ನನ್ನ ಕಸಿನ್ ಅಣ್ಣನಿಗೆ. ಆಮೇಲೆ ಎಲ್ಲೂ ಯಾವ್ದೋ ಹಾಸ್ಪಿಟ್ಲ್ ಇರಲಿಲ್ಲ. ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅಲ್ಲಿ ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗ್ಲೆ, ಇವ್ರೇನ ಅಂತ.
ಹೌದು ಅಂದೆ. ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಕರ್ಕೋಕ್ಕಿಂತ ಹಾಸ್ಪಿಟ್ಲಿಗೆ ತರೋಕ್ಕಿಂತ ಮುಂಚೆನೆ ಅವ್ರದ್ದು ಡೆತ್ ಆಗಿತ್ತು ಅಂತ. ಅಂದ್ರೆ ಮೇ ಬಿ ಲೈಕ್ ಸ್ಟ್ಯಾಂಪೇಡಿಂಗ್ ಟೈಮಲ್ಲೇ ಡೆತ್ ಆಗಿತ್ತು ಅಂತ. ಬೆಂಗಳೂರಲ್ಲಿ ಈ ಕ್ರಿಕೆಟ್ ಇದ್ದ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿದೆ. ಸಂಜೆ ನ್ಯೂಸ್ ನೋಡಿದ್ವಿ. ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಹೋಯ್ತು ಅಲ್ಲಿ ಸಿಕ್ಕಿದೆ ಇವರಿಗೆ. ಸರ್ ನಿಮ್ಮ ಮಗ ಹೇಗಿದ್ದಾರೆ? ಮಗನೂ ಅವ್ರ ಜೊತೆಗೆ ಬಿದ್ದವನಿ. ಅವನು 15 ನಿಮಿಷ ಅನ್ಕಾನ್ಸಿಯಸ್ ಆಗಿದ್ದ. ಅವ್ನು ಲೇಡೀಸ್ ಯಾರೋ ಅವನಿಗೆ ಹೇಳೋದು ಈಗ ಸೈಡೇ ಹಾಕಿದ್ದಕ್ಕೆ ಅವ್ನು